ನಮಸ್ಕಾರ ಎಲ್ರಿಗೂ. ತುಳುನಾಡಿನಲ್ಲಿ ಮಾಡುವಂತಹ ಕೋಳಿ ಸುಕ್ಕದ ರೆಸಿಪಿಯನ್ನು ನೋಡೋಣ ಇವತ್ತು. ಇಲ್ಲಿ ನಾನು ಮೊದಲಿಗೆ ಒಂದು 20 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಒಂದು 10 ರಿಂದ 15 ಗಿಡ್ಡೆ ಮೆಣಸನ್ನು ತಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನಷ್ಟು ಮೆಂತೆಕಾಳು, 1 ಟೀ ಸ್ಪೂನ್ ಕರಿಮೆಣಸು, 3 ಟೀ ಸ್ಪೂನ್ ಕೊತ್ತಂಬರಿ, ಹಾಗೆ 1 ಟೀ ಸ್ಪೂನಷ್ಟು ಸಾಸಿವೆನ ತಗೊಂಡಿದ್ದೇನೆ. ಮೊದಲಿಗೆ ಮೆಂತೆಕಾಳು, ಕರಿಮೆಣಸು, ಕೊತ್ತಂಬರಿ, ಸಾಸಿವೆಯನ್ನು ಹಾಕಿ ಹುರಿದುಕೊಳ್ಳಿ ಚೆನ್ನಾಗಿ. ನಂತರ ತೆಂಗಿನ ಎಣ್ಣೆಯಲ್ಲಿ ಮೆಣಸನ್ನ ಹುರಿದುಕೊಳ್ಬೇಕು. ಹುರಿದುಕೊಂಡ ಮಿಶ್ರಣಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿಯನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನಂತರ ಸ್ವಲ್ಪ ತೆಂಗಿನ ಎಣ್ಣೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಬೇವು ಸೊಪ್ಪು, 2 ಬೆಳ್ಳುಳ್ಳಿ, 1 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕಿ ಹುರಿದುಕೊಳ್ಬೇಕು. ಹಾಗೆ 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಹುರಿದುಕೊಂಡು ಮೊದಲೇ ಹುರಿದಿಟ್ಟಂತಹ ತೆಂಗಿನ ತುರಿಯ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೋಬೇಕು. ನಂತರ ಸ್ವಲ್ಪ ತೆಂಗಿನ ಎಣ್ಣೆ, ಬೇವು ಸೊಪ್ಪು, 2 ಬೆಳ್ಳುಳ್ಳಿ, ಶುಂಠಿ, 1 ಟೊಮೆಟೊ, 3 ಕಾಯಿ ಮೆಣಸು, 1 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ 1 ಕೆಜಿ ಚಿಕನ್, ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಸರಿಯಾಗಿ ಬೆಂದ ನಂತರ ಅದಕ್ಕೆ ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕಬೇಕು. ಹಾಗೆ ಉರಿದಿಟ್ಟಂತಹ ತೆಂಗಿನ ತುರಿಯ ಮಿಶ್ರಣವನ್ನು ಹಾಕಿ ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಳುನಾಡಿನಲ್ಲಿ ಮಾಡುವಂತಹ ಕೋಳಿ ಸುಕ್ಕ ರೆಡಿ ಆಯಿತು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಟ್ರೈ ಮಾಡಿ ನೋಡಿ ಬೇಕಾದ್ರೆ. ಇದೇ ತರದ ವಿಡಿಯೋಸ್ಗಳಿಗಾಗಿ ಕಾಲ್ ಮಿ ಧನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.